ಮುಚ್ಕೊಂಡು ಸುಮ್ಮನೆ ಇದ್ಬಿಡು. ನಿನ್ ಮನ್ಸ್ ಕೆಡ್ಸ್ಕೊಂಡು ಎಲ್ರ ನೆಮ್ಮದಿನೂ ಹಾಳು ಮಾಡ್ಬೇಡ. ನೀವು ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ. ನನ್ನ ಭವಾನಿ ಬೇಕು. ನನ್ನ ಮಗುಗೇನೂ ಆಗಿಲ್ಲ. ಯಾಕೆಲ್ರು ತಲೆ ಕೆಟ್ಟಿರೋ ಥರ ಆಡ್ತಿದ್ದೀರಾ? ನನ್ನ ಬಿಡಿ. ಅಥರ್ವ ಮಗನೇ, ನನ್ನ ಬಿಡಿ. ಅಥರ್ವ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಹೀಗೆಲ್ಲ ಮಾತಾಡಿ ನನ್ನ ಹೊಟ್ಟೆ ಉರಿಸ್ತಿದ್ಯಲ್ಲ ಕಣೋ. ವಸುಂಧ್ರ, ಪಾಪ ಅಥರ್ವ ಹಗ್ಗ ಬಿಚ್ಚ ಕೇಳೆ. ಬೇಡ ಬೇಡ, ಅವನೇನೋ ಹೇಳ್ತಾನೆ, ಹಾಗಂತ ನಾವು ಕಟ್ಟು ಬಿಚ್ಚಿದ್ರೆ ಅಷ್ಟೇ. ಪಾಪ ಅಥರ್ವ, ನಮ್ಮ ಮನೆ ಮಗ ಅಲ್ವಾ ಅವನು. ಈ ರೀತಿ ಕೈ ಕಟ್ಟಿ ಹಾಕಿರೋದು ನನ್ನಿಂದ ನೋಡೋದಕ್ಕಾಗ್ತಿಲ್ಲ. ಅವನು ಬೇಕು ಅಂತ ಏನು ಮಾಡಿಲ್ವಲ್ಲ. ಬೇಕು ಅಂತ ಮಾಡ್ತಾ ಇದ್ದಾನೋ ಬೇಡ ಅಂತ ಮಾಡ್ತಾ ಇದ್ದಾನೋ, ಆದ್ರೆ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಇವತ್ತು ನನ್ ಮಗಳ್ ನಾನ್ ಕಳ್ಕೋಬೇಕಾಗಿತ್ತು. ಓಂಕಾರ್, ಕಟ್ ಬಿಚ್ಚು ಬಿಚ್ಚು ಹೇಳ್ತೀನಿ. ನೀನ್ ಹೇಳ್ತಿದ್ಯಾ ಅಂತ ಬಿಡಿಸ್ತೀನಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಹೊಣೆ ಅಲ್ಲ. ಭವಾನಿ, ಭವಾನಿ ಎಲ್ಲೋದ್ಲು ಇವಳು? ಭವಾನಿ ಸತ್ತಿಲ್ಲ. ನಿಮ್ಗೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ? ಬಿಡಿ ನನ್ನ, ನಾನು ಭವಾನಿ ಹತ್ರ ಹೋಗ್ಬೇಕು. ಬಿಡಿ. ನೋಡ್ದ್ಯಾ ಅಥರ್ವ, ಸುಮ್ಮನೆ ಇರೋ. ಅಂತ ಶ್ರೀರಾಮಚಂದ್ರನಿಗೆ ವನವಾಸ ತಪ್ಪಲಿಲ್ಲ, ಕೃಷ್ಣನಿಗೆ ನಿಂದನೆ ತಪ್ಪಲಿಲ್ಲ, ಇನ್ನು ಶ್ರೀನಿವಾಸ ಕಲ್ಲಾಗದನ್ನ ಯಾರೂ ತಡೆಯಕ್ಕಾಗ್ಲಿಲ್ಲ. ಅಂತ ಲೋಕಪಾಲಕರನ್ನೇ ವಿಧಿ ಬಿಡ್ಲಿಲ್ಲ. ಅಂಥದ್ರಲ್ಲಿ ನಮ್ಮನ್ ವಿಧಿ ಬಿಡತ್ತಾ? ಅಥರ್ವ ಪ್ಲೀಸ್ ಕಣೋ, ಭವಾನಿ ಸತ್ತು ತುಂಬಾ ದಿನ ಆಗಿದೆ. ಅವಳ ಜೊತೆ ಆ ಮಗುನು ಹೋಯ್ತು ಕಣೋ. ಅವಳ ನೆನ್ಪಿಂದ ಹೊರಗಡೆ ಬಾ. ಅಥರ್ವ, ಕಂಟ್ರೋಲ್ ಮಾಡ್ಕೊಳ್ಳೋ, ಕಂಟ್ರೋಲ್ ಮಾಡ್ಕೊಳ್ಳೋ. ಓಂಕಾರ್, ಏನ್ ಹೀಗಾಡ್ತಾ ಇದ್ದಾನೆ? ಏನಾಗಿದೆ ಇವನ್ಗೆ? ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ಇವನ್ ಯಾರಿಗೇನ್ ಮಾಡ್ಬಿಡ್ತಾನೋ. ಒಳ್ಳೆ ರಮ್ ಕುಡ್ಸಿರೋ ಹುಚ್ಚ ಕುದುರೆ ಆಡ್ದಂಗೆ ಆಡ್ತಾ ಇದ್ದಾನೆ. ನನ್ನ ಮಾತು ಯಾಕೆ ಯಾರಿಗೂ ಅರ್ಥ ಆಗ್ತಿಲ್ಲ? ಬಿಡಿ. ಬಿಡಿ ಬಿಡಿ ನನ್ನ. ಅಥರ್ವ, ಬಿಡಿ. ಅಕ್ಕ ನೋಡ್ದ್ಯಾ, ನಾನು ಹೇಳಿಲ್ವಾ? ನನ್ನ ಮಾತ್ ಯಾರು ಕೇಳಲ್ಲ. ಇವನ್ ಕಟ್ಟಿ ಬಿಚ್ಚದೇ ಇದ್ರೆ ಸರಿ ಇರ್ತಾ ಇತ್ತು. ಅಯ್ಯೋ ಕುರ್ಚಿ ಬಾವ, ಕಟ್ಟಾಕಣ. ಯಾರ್ದಾರು ತಲೆಗಿಲೆ ಒಡೆದಾಕ್ಬಿಟ್ಟ. ಆಯ್ತು, ಕೂತ್ಕೊಳ್ಳಪ್ಪ. ಬಿಡಿ ನನ್ನ. ಬಿಡ್ತಾರೆ ಇವನ್ನ. ಅಥರ್ವ ಸಮಾಧಾನ ಮಾಡ್ಕೊಳು. ಓ ಡಾಕ್ಟರ್, ಬನ್ನಿ. ಏನಾಯ್ತು? ಏನು ಗೊತ್ತಾಗ್ತಿಲ್ಲ ಡಾಕ್ಟರ್. ತುಂಬಾ ಡಿಸ್ಟರ್ಬ್ ಆಗಿದ್ದಾನೆ ಅಥರ್ವ. ವೈಲೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ದಾನೆ. ನಮ್ಮ ಅಕ್ಕಂಗೆ ಹೊಡೆದ್ಬಿಟ್ಟ. ಹೌದು ಡಾಕ್ಟರ್, ಇವತ್ತೇನೋ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಪ್ಲೀಸ್ ದಯವಿಟ್ಟು ನೋಡಿ. ಹೋಗಿ ಹೋಗಿ, ನೀವೆಲ್ಲ. ನನ್ನ ಭವಾನಿ ಬೇಕು, ಹೋಗಿ. ಈಗ ಅವರಿರೋ ಕಂಡೀಷನ್ಗೆ ಒಂದು ಇಂಜೆಕ್ಷನ್ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂದರೆ ಇವ್ರನ್ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಸರಿ ಡಾಕ್ಟರ್. ಸರಿ, ಒಂದು ಇಂಜೆಕ್ಷನ್ ಕೊಡ್ತೀನಿ. ನಾನು ಹೋಗ್ತೀನಿ. ಬಿಡಿ ಬಿಡಿ. ನೋಡಿ, ಈಗ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಇವರು ಚೆನ್ನಾಗಿ ನಿದ್ದೆ ಬರುತ್ತೆ. ಪುನಃ ಇವ್ರು ಆಮೇಲೆ ಎದ್ಮೇಲೆ ಇವ್ರು ಹೀಗೆ ಆಡಿದ್ರೆ ನನಗೆ ಕಾಲ್ ಮಾಡಿ. ಸರಿ ಡಾಕ್ಟರ್. ಸರಿ, ನಾನೇನು ಹೊರಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಮಾಮ್, ಏನಾಯ್ತು? ಯಾಕೆಲ್ಲರೂ ಹೀಗೆ ಕೂತಿದ್ದೀರಾ? ಇವತ್ ಮನೇಲಿ ಏನೇನೋ ನಡೆದೋಯ್ತು ವಿರಾಟ್.
ಮಾಮ್ ಏನಾಯ್ತು? ಇದೇನಿದು ಗಾಯ? ಏನ್ ಮಾಡ್ಕೊಂಡ್ರಿ ಮಾಮ್? ಅದೆಲ್ಲ ನಿಮ್ಮ ಅಣ್ಣ ಕೊಟ್ಟು ವರ ಪ್ರಸಾದನಪ್ಪ. ಅಣ್ಣನ ಅಂದ್ರೆ? ವಿರಾಟ್, ಅಥರ್ವ ಇವತ್ತು ತುಂಬಾ ಗಲಾಟೆ ಮಾಡ್ಬಿಟ್ಟ ಕಣೋ. ಅಣ್ಣ ಗಲಾಟೆ ಮಾಡದ್ನಾ? ಏನಂತ ಹೇಳೋದು, ಯಾಕೋ ಇವತ್ತು ಅವನು ತುಂಬಾ ಡಿಸ್ಟರ್ಬ್ ಆಗಿದ್ದ ಕಣೋ. ಪಾಪ ಈಶಾನಿ ತಿಂಡಿ ಕೊಡಕ್ಕೆ ಅಂತ ಹೋದ್ರೆ ಭವಾನಿ ಭವಾನಿ ಅಂತ, ಮಗು ಎಲ್ಲಿ ಅಂತ ಸಿಕ್ಕಾಬಟ್ಟ ಗಲಾಟೆ ಮಾಡ್ಬಿಟ್ಟ. ಮಗು ಇಲ್ಲ ಏನೂ ಇಲ್ಲ, ನಾನು ಭವಾನಿ ಅಲ್ಲ ಈಶಾನಿ ಅಂತ ಹೇಳಿದಾಗ ನನ್ನ ಮಗುನ ನೀನೇ ಏನೋ ಮಾಡಿದ್ಯಾ ಅಂತ ಅವಳು ಕುತ್ಕೆ ಹಿಸ್ಕಕ್ ಹೋಗಿದ್ದ. ಡ್ಯಾಡ್ ಏನ್ ಹೇಳ್ತಾ ಇದ್ದೀರಾ? ಅಣ್ಣ ಈ ತರ ಎಲ್ಲ ಮಾಡದ್ನಾ? ಹೌದು ಕಣೋ, ಅವನ್ನ ಇವತ್ ಕಂಟ್ರೋಲ್ ಮಾಡೋದೇ ಕಷ್ಟ ಆಗೋಯ್ತು. ನೆಮ್ಮದಿ ಇಲ್ದೆ ದಿನ ಕಳೆಯೋ ಹಾಗಾಗಿದೆ. ಹೌದು ವಿರಾಟ್, ನನ್ನ ಮಗಳು ಈಶಾನಿ ಉಳ್ದಿದ್ದೇ ಹೆಚ್ಚು. ಅವನನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಕಾಗೋಯ್ತು. ಮಾಮ್, ಅಣ್ಣ ಇಷ್ಟೊಂದು ಹಾರ್ಶ್ ಆಗಿ ಬಿಹೇವ್ ಮಾಡೋಕ್ ಹೇಗ್ ಸಾಧ್ಯ? ನನಗೂ ಗೊತ್ತಿಲ್ಲ ವಿರಾಟ್. ನಾನು ಮನೇಲಿ ಇರ್ಲಿಲ್ಲ, ಮನೆಗೆ ಬಂದ್ಮೇಲೆ ಗೊತ್ತಾಯ್ತು. ಭವಾನಿ ಮಗು ಮಗು ಅಂತ ಸುಮ್ನೆ ಬಡಬಡಿಸ್ತಾ ಇದ್ದ. ಹೌದು ವಿರಾಟ್, ಅತ್ತಿಗೆ ಯಾಕೆ ಹೀಗ್ ಮಾಡ್ದೆ ಅಂತ ವಿಚಾರಿಸೋದಕ್ ಹೋಗಿದ್ದಕ್ಕೆ ಕೋಪದಲ್ಲಿ ಅತ್ತಿಗೆಗೆ ಹೊಡೆದ. ಅತ್ತಿಗೆ ಕೈಗೆ ಪೆಟ್ಟಾಯ್ತು. ಮಾಮ್ ಏನಾಯ್ತು? ಏನೂ ತೊಂದರೆ ಇಲ್ಲ ತಾನೇ? ಪರವಾಗಿಲ್ಲ ಕಣ, ಚಿಕ್ಕ ಗಾಯನೇ, ಡೋಂಟ್ ವರಿ. ವಿರಾಟ್, ಅಥರ್ವನ ಕಟ್ಟಾಕುವಂತ ಪರಿಸ್ಥಿತಿ ಬಂದ್ಬಿಡ್ತು ಕಣೋ. ಹಗ್ಗ ಬಿಚ್ಚಿದ್ರೆ ನನಗೆ ಭವಾನಿ ಬೇಕು ಮಗು ಬೇಕು ಅಂತ ಸಿಕ್ಕಾಪಟ್ಟ ಗಲಾಟೆ ಮಾಡ್ತಿದ್ದ. ಈಗ ಡಾಕ್ಟ್ರು ಬಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ, ಈಗ ಆರಾಮಾಗಿ ಮಲಗಿದ್ದಾನೆ. ಏನ್ ಮಾಮ್ ಇದೆಲ್ಲ? ಅಣ್ಣ ಸರಿ ಹೋಗ್ತಾನೆ ಅಂತ ಅನ್ಕೊಂಡ್ರೆ ಪುನಃ ಇದೇ ತರ ಆಡ್ತಾ ಇದ್ದಾನಲ್ಲ. ಹೌದು ಕಣೋ, ಅವನು ಈಶಾನಿನ ಭವಾನಿ ಅನ್ಕೊಂಡಿರೋದೇ ದೊಡ್ಡ ಸಮಸ್ಯೆ ಆಗೋಗಿದೆ. ಅಥರ್ವನ ವಿಷಯದಲ್ಲಿ ಇನ್ನೂ ಎಲ್ಲರೂ ಸುಮ್ಮನೆ ಕೂತ್ರೆ ಮನೆಯವರೆಲ್ರಿಗೂ ಕಂಟಕ ತಪ್ಪಿದ್ದೇ ಅಲ್ಲ. ಮಾತುಕತೆ ಮಾಡಿ ಬಗೆಹರಿಸೋದಕ್ಕೆ ಇದು ಬಾರ್ಡರ್ ಸಮಸ್ಯೆನೂ ಅಲ್ಲ, ಬೀದಿ ಜಗಳನೂ ಅಲ್ಲ. ಓಂಕಾರ್, ನಿನ್ ಟೆನ್ಷನ್ ನನ್ಗೆ ಅರ್ಥ ಆಗತ್ತೆ. ಈಶಾನಿಗೆ ಹೀಗಾಗಿದ್ರಿಂದ ನೀನ್ ಡಿಸ್ಟರ್ಬ್ ಆಗಿದ್ಯಾ. ಆದ್ರೆ ಅಥರ್ವ ನನ್ ಮಗ ಕಣೋ, ನಿನಗಿಂತ ಜಾಸ್ತಿ ನನಗ್ ಟೆನ್ಷನ್ ಇರಲ್ವಾ? ಏನಾದ್ರೂ ಒಂದ್ ಮಾಡೋಣ. ಸದ್ಯಕ್ಕೆ ನೀನ್ ಸಮಾಧಾನ ಮಾಡ್ಕೊ. ಈಶಾನಿಯಲ್ಲಿ ರೂಮಲ್ಲಿದ್ದಾಳೆ ಕಣೋ. ಪಾಪ ಕಣೋ, ಅವಳು ತುಂಬಾ ಹೆದರ್ಕೊಂಡಿದ್ದಾಳೆ. ನಾನು ಅವಳ ಹತ್ರ ಹೋಗಿ ಮಾತಾಡ್ಬಿಟ್ಟು ಬರ್ತೀನಿ. ಹೌದು, ನೀನ್ ಮಾತಾಡ್ಬಾ. ನೀನ್ ಮಾತಾಡಿದ್ರೆ ಸ್ವಲ್ಪ ಅವಳಿಗೆ ಸಮಾಧಾನ ಆಗತ್ತೆ. ವಿರಾಟ್,